ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ಮುಂಜಾನೆ ಮೇಲೆ ನೋಡುವುದರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆ ಸಲ್ಲಿಸುತ್ತಾನೆ. ಶಾಲು ಸಮಾಧಾನ ಉಂಟಾಗಲಿ ನಿಮಗೂ ನಿಮ್ಮ ಕುಟುಂಬದಲ್ಲೂ. ಯೇಸು ಕ್ರಿಸ್ತನ ಸಮಾಧಾನ ಯಾವಾಗಲೂ ನಮ್ಮೊಂದಿಗೆ ಇರುತ್ತೆ. ಹೌದು ಪ್ರೀತಿಯ ಮಕ್ಕಳೇ, ಈ ನೂತನ ದಿನ ಕೊಟ್ಟಿದ್ದಾರೆ. ಎಲ್ಲ ಕಡೆ ಸಂತೋಷ ಒಂದು ದಿನವಾಗಿದೆ. ನಮ್ಮನ್ನು ಅದ್ಭುತವಾಗಿ ಆತನು ನಮ್ಮನ್ನು ಪ್ರೀತಿಸ್ತಾನೆ, ನಮ್ಮನ್ನು ಕರುಣಿಸುವಂಥ ದೇವರು. ಪ್ರತಿದಿನ ನೀವು ವಾಕ್ಯನ ಓದ್ತಾ ಇದ್ದೀರಾ, ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಎಂಬುದಾಗಿ ನಾನು ನಿರೀಕ್ಷಿಸ್ತಾ ಇದ್ದೀನಿ. ಹೌದು ದೇವರ ಮಕ್ಕಳೇ, ನಾವು ಪ್ರತಿದಿನ ಪ್ರಾರ್ಥನೆಯಲ್ಲಿ ಬೆಳಿಬೇಕು ಮತ್ತು ವಾಕ್ಯದಲ್ಲಿ ಬೆಳೆಯುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ದಿನ ದೇವರು ಒಳ್ಳೆಯ ವಾಗ್ದಾನ ಅನುಗ್ರಹಿಸಿದ್ದಾರೆ. ದಾವಿದನ ಬರೆದ ಕೀರ್ತನೆ 115ನೇ ಅಧ್ಯಾಯ 15ನೇ ವಾಕ್ಯ ನಿಮಗಾಗಿ ನಾನು ಓದ್ತೀನಿ. ಏನಂದರೆ, ಯೆಹೋವನಿಂದ ನಿಮಗೆ ಆಶೀರ್ವಾದವಾಗಲಿ, ಆತನು ಭೂಪರಲೋಕಗಳನ್ನು ಉಂಟು ಮಾಡಿದ್ದಾನೆ. ಯೆಹೋವನು ನಮಗೆ ಆಶೀರ್ವಾದವಾಗಿದ್ದಾನೆ ಎಂಬುದಾಗಿ, ಮತ್ತು ಭೂಪರಲೋಕಗಳೆಲ್ಲ ಉಂಟು ಮಾಡಿದ್ದಾರೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ದೇವರು ಎಷ್ಟು ಒಳ್ಳೆಯವರು. ಆತ ನಮ್ಮ ಮಕ್ಕಳಿಗೆ ಏನೆಲ್ಲ ಬೇಕು ಎಂಬುದಾಗಿ ಆತ ಯೋಚನೆ ಮಾಡಿ ಪ್ರತಿಯೊಬ್ಬರಿಗೆ ಒಂದು ಪ್ರಾಣಿ ಆಗಿರ್ಬೋದು, ಒಂದು ಪಕ್ಷಿ ಆಗಿರ್ಬೋದು, ಅದಕ್ಕೆ ಬೇಕಂತ ಒಂದು ಆಶೀರ್ವಾದನ ಕೊಟ್ಟಿದ್ದಾರೆ. ಅದೇ ಥರ ಮನುಷ್ಯರಿಗೂ ಕೂಡ ಆಶೀರ್ವಾದನ ಕೊಟ್ಟಿದ್ದಾರೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ನಮ್ಮ ದೇವರು ಎಷ್ಟು ಒಳ್ಳೆಯವರು. ನಮ್ಮನ್ನು ಯಾವಾಗಲೂ ಆಶೀರ್ವಾದಿಸಬೇಕೆಂಬುದೇ ಆತನ ಆಸೆಯಾಗಿದೆ. ಆದರೆ ನಾವು ದೇವರಲ್ಲಿ ಯಾವ ರೀತಿಯಲ್ಲಿ ಆತ್ಮಿಕವಾಗಿ ಬೆಳೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಮ್ಮ ಸಮಯನ ಅಥವಾ ನಮ್ಮ ಕಾರ್ಯಗಳಲ್ಲಿ ದೇವರಿಗೆ ಯಾವ ರೀತಿಯಲ್ಲಿ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ಯಾಕೋಬನ ಜೀವಿತದಲ್ಲಿ ಅಥವಾ ಅಬ್ರಹಾಮನ ಜೀವಿತದಲ್ಲಿ ನೋಡುವುದಾದರೆ, ಇಸಾಕನ ಅವನ ಮಗ ಇರ್ತಾರೆ. ಇಸಾಕನ್ನು ನೋಡುವುದಾದರೆ ಆತನಿಗೆ ಒಳ್ಳೆ ಹೆಣ್ಣು ಬೇಕೆಂಬುದಾಗಿ ಅಬ್ರಹಾಮನು ತನ್ನ ಸೈನಿಕರಿಗೆ ಕಳಿಸ್ತಾರೆ. ಒಂಟಿ ಆತನಿಗೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ಕೊಡ್ತಾನೆ. ನನ್ನ ಮಗನಿಗೆ ಒಳ್ಳೆ ಹುಡುಗಿನ ಕರ್ಕೊಂಡು ಬರಬೇಕು, ಅಲ್ಲಿವರೆಗೂ ನೀನು ಬರಬೇಡ ಎಂಬುದಾಗಿ ಹೋಗ್ತಾರೆ. ಅದೇ ಥರ ಸರಿ ಅಂತ ಹೇಳಿಬಿಟ್ಟು ಆತೆಲ್ಲ ಕಡೆ ಹೋಗ್ತಾನೆ, ಎಲ್ಲೂ ಸಿಗಲಿಲ್ಲ. ಆದರೆ ಒಂದು ಒಳ್ಳೆಯ ಊರಲ್ಲಿ ಹೋಗಿ ಆತ ನೀರು, ಒಂದು ಬಾವಿ ಇರುತ್ತೆ, ಆ ಬಾವಿಯಲ್ಲಿ ನೀರು ಎಳಿತಾ ಇರ್ತಾಳೆ ಒಂದು ಹುಡುಗಿ. ಆ ಹುಡುಗಿ ಎಳೆಯುವಾಗ, ಅಮ್ಮ ದಯಮಾಡಿ ನನಗೆ ನೀರು ಏರಿಕೆ ಆಗಿದೆ, ದಯಮಾಡಿ ನೀರು ಕೊಡುವಮ್ಮ ಕೇಳುವಾಗ, ಅಯ್ಯೋ ಆಯ್ತು ತಗೊಳ್ಳಿ ಅಂತ ಫುಲ್ ಕೊಡ ನೀರನ್ನು ಕೊಡ್ತಾರೆ. ಮತ್ತು ಒಂಟಿಗೂ ಕೂಡ ನೀರು ಕೊಡ್ರಿ ಎಂಬುದಾಗಿ ಎಷ್ಟು ಪ್ರೀತಿಯಿಂದ ಅವಳು ಬಡಿಸ್ತಾರೆ, ಎಷ್ಟು ಪ್ರೀತಿಯಿಂದ ನೀರನ್ನು ಕೊಡ್ತಾರೆ. ಈ ದಿನಗಳು ಕೊಡ್ತಾರೆ. ಕೊಟ್ಮೇಲೆ ಅವತ್ತು ಸಂತೋಷಪಟ್ಟ, ಅಯ್ಯೋ ಇಂಥ ಹುಡುಗಿ ನಮ್ಮ ಯಜಮಾನಿಗೆ ಎಷ್ಟು ಸಂತೋಷ ಎಂಬುದಾಗಿ, ದೇವರೇ ನೀವು ಹುಡುಗಿನ ಕೊಟ್ಟಿದ್ದಾರೆ ಎಂಬುದಾಗಿ ಆತ ಸಂತೋಷದಿಂದ ಅವ್ರ ಮನೆಗೆ ಹೋಗ್ತಾರೆ. ಆ ಹುಡುಗಿ ಮನೆಗೆ ಹೋಗ್ತಾರೆ. ಅಲ್ಲಿ ಲಾಬಾನ್ ಎಂಬಂಥ ಅವ್ರ ತಂದೆ ಇರ್ತಾರೆ. ಆ ತಂದೆ ಅವರಿಗೆ ಪರಿಚಯ ಮಾಡ್ತಾರೆ. ಅಯ್ಯೋ ಈ ಮನೆ ಬಂದಿದೆ, ನಿಮ್ಮ ಮಗಳು ತುಂಬ ಇಷ್ಟವಾಗಿದ್ದಾರೆ, ಯಾಕಂದರೆ ನನ್ನ ಯಜಮಾನ ದೊಡ್ಡ ಅಬ್ರಹಾಮ ಎಂಬುದಾಗಿ ಅವರು ದೇವರಲ್ಲಿ ಅಷ್ಟು ಭಯಭಕ್ತಿ ಉಂಟರು ಮತ್ತು ಅಷ್ಟು ಐಶ್ವರ್ಯವಂತರು, ದೇವರವರಿಗೆ ತುಂಬ ಆಶೀರ್ವಾದನ ಕೊಟ್ಟಿದ್ದಾರೆ ಎಂಬುದಾಗಿ ಅವ್ರ ಸಂತೋಷದಿಂದ ಹೇಳ್ತಾರೆ. ಆದರೆ ಬಾ ದೇವರ ಮಗನೇ ಒಳಗೆ ಬಾ ಎಂಬುದಾಗಿ ಅವ್ರ ಮನೆಗೆ ಕರೀತಾರೆ. ನಿನಗೇನೇನು ಬೇಕು ಅದನ್ನೆಲ್ಲ ಒಂಟಿಗೆ ಆಹಾರನೆಲ್ಲ ಕೊಡ್ತಾರೆ. ಆ ಊಟ ಎಂಬುದಾಗಿ ಕೇಳುವಾಗ, ನನ್ನ ಒಂದು ಪ್ರಶ್ನೆ ಹೇಳಬೇಕಂತ ಹೇಳ್ತಾರೆ. ಆಯಿತು ಹೇಳು ಸರಿ ಎಂಬುದಾಗಿ ಕೇಳುವಾಗ ಆತ ಹೇಳ್ತಾರೆ, ನಮ್ಮ ಯಜಮಾನಿಗೆ ನಿಮ್ಮ ಮಗಳು ತುಂಬ ಇಷ್ಟ ಆಗಿದ್ದಾರೆ ಅಂತ ಹೇಳ್ತಾರೆ. ಅಯ್ಯೋ ಮದುವೆನ ಆಯಿತು, ಯಾವ ಥರ ನಮಗೆ ಅವ್ರ ಪರಿಚಯ ಇಲ್ಲ ಎಂಬುದಾಗಿ ಹೇಳುವಾಗ ದೇವರು ಆ ಕಾರ್ಯನ ಮಾಡ್ತಾರೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ಪ್ರೀತಿ ಬಹಳ ಮುಖ್ಯ. ನಮ್ಮ ಜೀವಿತದಲ್ಲಿ ಆಶೀರ್ವಾದ ಇದ್ದರೆ ಸಾಲದು, ಆದರೆ ಪ್ರೀತಿನೂ ಕೂಡ ಇರಬೇಕು. ಕೆಲವರಿಗೆ ನಾವು ಪ್ರೀತಿಸ್ತೀವಿ, ಕೆಲವರಿಗೆ ಮಾಡೋದೇ ಇಲ್ಲ. ಯಾಕಂದರೆ ಕೆಲವರು ವಿದ್ಯಾವಂತರಿರ್ತಾರೆ, ಕೆಲವರು ಅವಿದ್ಯಾವಂತರಿರ್ತಾರೆ. ಸಮವಾಗಿ ಬೆಳೆಯದೆ ತಮ್ಮ ಜೀವಿತನ ಅಯ್ಯೋ ಇವ್ರಿಗೆ ಹೆಂಗೆ ಪ್ರೀತಿ ಮಾಡೋದು ಎಂಬುದಾಗಿ ಜೀವಿಸ್ತಾರೆ. ಆದರೆ ಇಲ್ಲಿ ಲಾಬನ ಮಗಳು ಆಯ್ತಪ್ಪ ಅಂದ ತಕ್ಷಣ ನೀರಡಿಕೆ ಆಗಿದೆ ಎಂಬ ತಕ್ಷಣ ಅವಳು ರೆಬೆಕ್ಕಾ ಎಂಬಂಥ ಸ್ತ್ರೀ ಅವಳಿಗೆ ನೀರು ಕೊಡ್ತಾರೆ, ಅವರಿಗೆ ನೀರು ಆಹಾರ ಎಲ್ಲ ಕೊಡ್ತಾರೆ. ಆ ಥರ ಪ್ರೀತಿ ನಮ್ಮಲ್ಲಿ ಇರಬೇಕು ಪ್ರೀತಿಯ ದೇವ ಮಕ್ಕಳೇ. ಅದೇ ಥರ ದೇವರು ಅಬ್ರಹಾಮನ್ ಕೂಡ ಆಶೀರ್ವದಿಸುವುದು ಮತ್ತು ಅವನ ಮಗನ ಕೂಡ ಆಶೀರ್ವದಿಸಿದ್ರು ಎಂಬುದಾಗಿ ನೋಡ್ತೀವಿ. ಇಷ್ಟು ನಕ್ಷತ್ರ ಇಷ್ಟಿದೆ, ನಿನಗೆಲ್ಲವನ್ನು ಕೊಡ್ತೇನೆ ಎಂಬುದಾಗಿ ದೇವರು ಅವ್ರಿಗೆ ಆಶೀರ್ವದಿಸೋದು. ಅದೇ ಥರ ಪ್ರೀತಿಯ ದೇವ ಮಕ್ಕಳೇ, ನಮ್ಮ ಜೀವಿತದಲ್ಲಿ
ದೇವರನ್ನ ಹುಡುಕಬೇಕು. ದೇವರೇ, ನಿನ್ನ ಚಿತ್ತ ಏನಿದೆ, ನನ್ನನ್ನು ಸರಿಪಡಿಸು ಎಂಬುದಾಗಿ ಕೇಳುವಾಗ ದೇವ್ರು ಖಂಡಿತವಾಗಿ ನಮ್ಮ ಸಮಸ್ಯೆ ಎಲ್ಲ ಪರಿಹರಿಸ್ತಾನೆ. ನಾವು ಅದೇ ಥರ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 3ನೇ ವಚನ ಹಿಡಿದು 6ನೇ ವಚನವರೆಗೆ ನೋಡುವುದಾದರೆ, ನಿನ್ನ ಕೆಲಸದಲ್ಲಿ ಹೋಗುವಾಗಲೂ ಬರುವಾಗಲೂ ನಾನು ನಿನ್ನ ಸಂಗಡ ಇರ್ತೀನಿ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿ ಮಕ್ಕಳೇ, ನಮ್ಮ ಕೆಲಸ ಕಾರ್ಯದಲ್ಲಿ ಯಾವಾಗಲೂ ನಮ್ಮ ದೇವರು ನನ್ನ ಮಗನ ಜೊತೆಯಲ್ಲಿ ಇರಬೇಕು, ನನ್ನ ಮಗಳ ಜೊತೆಲೇ ಇರಬೇಕು ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳು, ನಮ್ಮನ್ನು ದೇವರು ಯಾವಾಗಲೂ ಕೈ ಬಿಡೋರಲ್ಲ, ನಮ್ಮನ್ನು ಯಾವಾಗಲೂ ಕೈ ಹಿಡಿದು ನಡೆಸುವಂಥ ದೇವರು. ಆತ ಪ್ರೀತಿಸುವಂಥ ಸರ್ವಶಕ್ತನಾಗಿದ್ದಾನೆ. ನಮ್ಮನ್ನು ಕೈ ಹಿಡಿದು ಆತನು ಕರುಣಿಸುವಂಥ ದೇವರು. ಅದೇ ಥರ ಅಬ್ರಹಾಮನ ಸಂಗಡ ಇದ್ದ ಹಾಗೆ ನಾನು ನಿಮ್ಮ ಸಂಗಡಲು ಇರ್ತೀನಿ ಎಂಬುದಾಗಿ ನೋಡಿ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 3ನೇ ವಚನ ಹಿಡಿದು 6ನೇ ವಚನ ನಿಮಗಾಗಿ ಓದ್ತೀನಿ ಪ್ರೀತಿಯ ದೇವ ಮಕ್ಕಳೇ. 26ನೇ ವಚನ ಏನಿರ್ತದೆ ಅಂದರೆ ನೋಡಿ, ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು. ನೋಡಿ, ನಿಮಗೆ ಅಡವಿಯಲ್ಲಿಯೂ ಶುಭವಾಗಲಿ, ನಿಮ್ಮ ಊರಲ್ಲಿ ಶುಭವಾಗಲಿ ಮತ್ತೆ ಉಂಟಾಗುವುದು. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕಣಿವಿಗೆ ಹೋಗುಗಳಿಗೂ ಶುಭ ಉಂಟಾಗುವುದು. ನೋಡಿ, ನೀವು ಏನೇನು ಪ್ರಯಾಸ ಪಡ್ತಿದ್ದೀರೋ ಅದಕ್ಕೆಲ್ಲ ನಿಮಗೆ ಶುಭ ಉಂಟಾಗಲಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನಿಮ್ಮ ಆಹಾರದಲ್ಲಿ ಕಡಿಮೆ ಆಗಿರ್ಬೋದು, ನಿಮ್ಮಲ್ಲಿ ಏನೇ ಸಮಸ್ಯೆ ಇರ್ಬೋದು, ಆದರೆ ಆ ಖನಿಜಗಳೆಲ್ಲ ಬುಟ್ಟಿಗಳೆಲ್ಲ ಸಮೃದ್ಧಿಯಾಗಿ ಆಶೀರ್ವಾದಿಸ್ತಾರೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಿದೆ. ಪ್ರೀತಿಯ ದೇವ ಮಕ್ಕಳೇ, ಈ ದಿನ ನಿಮಗೆ ಏನೇನು ಕೊರತಿದ್ದು ಅದನ್ನು ಒಟ್ಟಾಗಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ನಿಮ್ಮ ಖನಿಜಗಳನ್ನು ತುಂಬಿಸ್ತಾನೆ, ನಿಮ್ಮ ದನ ಕುರಿಗಳನ್ನು ಎಲ್ಲ ರೀತಿಯಲ್ಲಿ ಅವು ಹೆಚ್ಚಿಸ್ತಾರೆ ಎಂಬುದಾಗಿ ಮತ್ತೆ ಹೇಳ್ತದೆ. ನಿಮ್ಮ ಪುಟ್ಟಿಗಳನ್ನು ಕೊಣಗುವಿಗೆಗಳಿಗೂ ಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು. ಹೌದು ಪ್ರೀತಿಯ ದೇವ ಮಕ್ಕಳೇ, ನೀವು ಯಾವ್ಯಾವ ಕೆಲಸದಲ್ಲಿದ್ದರೂ ಆ ಕೆಲಸದಲ್ಲೆಲ್ಲ ದೇವರು ನಿಮಗೆ ಶುಭವು ಶಾಂತಿಯು ಸಿಗುತ್ತದೆ. ಆತನ ಕೃಪಾ ಯಾವಾಗಲೂ ನಮ್ಮ ಜೊತೆಲಿ ಇರ್ತದೆ. ದೇವರು ಈ ವಾಕ್ಯ ಮೂಲಕ, ದೇವರೇ ನೀನು ಆಶೀರ್ವದಿಸು, ಅಬ್ರಹಾಮ್ಗೆ ಆಶೀರ್ವದಿಸಿದಂತೆ ನನ್ನ ಕುಟುಂಬವನ್ನು ನೀನು ಆಶೀರ್ವದಿಸು. ದೇವರೇ, ನೀನು ಹೇಳಿದೀನಿ, ನಾನು ಹೋಗುವಾಗಲೂ ಬರುವಾಗಲೂ ನೀನು ನನ್ನ ಸಂಗಡ ಇರ್ತೆ ಎಂಬುದಾಗಿ ಹೇಳಿದಿರಿ. ಅದೇ ಥರ ಈ ದಿನ ನನ್ನ ಸಂಗಡಲಿರು. ಯಾವುದೇ ದುರಾತ್ಮಗಳು, ಯಾವುದೇ ರೋಗಗಳು ಬರದ ಹಾಗೆ ನೀನು ನನ್ನ ಸಂಗಡ ಇರು ಎಂಬುದಾಗಿ ಹೇಳುವಾಗ ದೇವರು, ನನ್ನ ಮಗನೇ ನಾನು ನಿನ್ನ ಸಂಗಡ ಇರ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದೇನೆ. ದೇವರು ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಮೇ ಗಾಡ್ ಬ್ಲೆಸ್ ಯು. ಆಮೀನ್. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪ್ರೀತಿಯುಳ್ಳ ತಂದೆ, ಒಳ್ಳೆ ಸಮಯ ಕೊಟ್ಟು ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಅಬ್ರಹಾಮನ ಆಶೀರ್ವದಿಸಂತೆ ಈ ಮಕ್ಕಳು ಯಾರು ವಿಡಿಯೋ ನೋಡ್ತಾರೋ ಅವರನ್ನು ಆಶೀರ್ವದಿಸಿ, ಅವರ ಸಮಸ್ಯೆ ಎಲ್ಲ ಬಿಡುಗಡೆ ಕೊಡು. ನಿನ್ನ ಕೃಪೆಯಲ್ಲಿ ನಡೆಸು. ಯೇಸು ನಾಮದಲ್ಲಿ ಬೇಡ್ತೇನೆ ಜೀವಳ ತಂದೆ. ಆಮೀನ್. ಮೇ ಗಾಡ್ ಬ್ಲೆಸ್ ಯು.